ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಪಡುಬಿದ್ರೆ ಸಮೀಪದ ನಂದಿಕೂರು ಅಡ್ವೆಯ ನಡುವೆ ಇರುವಂತಹ ನಿನ್ನಿಕಲ್ಲು ಪ್ರದೇಶದಲ್ಲಿದ್ದೇನೆ. ಸೊ ನನ್ನೊಂದಿಗೆ ಇತಿಹಾಸ ತಜ್ಞ ಸುಭಾಷ್ ನಾಯ್ಕ್ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಈ ಒಂದು ಕಲ್ಲಿನ ಮಹತ್ವ ಅಥವಾ ಇಲ್ಲಿ ಒಂದು ಭೈರವನ ಮೂರ್ತಿ ಕೂಡ ಇದೆ ಅಂತ, ಸೊ ಇದರ ಒಂದು ಇತಿಹಾಸವನ್ನ ತಿಳ್ಕೊಳ್ತಾ, ಸೊ ನಾನು ಮೊದಲ ಸಲ ಬರ್ತಾ ಇರೋದು, ನೀವು ಕೂಡ ಮೊದಲನೇ ಸಲ ಬರ್ತಾ ಇರೋದು, ಆದ್ರೆ ಇತಿಹಾಸವನ್ನ ನೀವು ತಿಳ್ಕೊಂಡಿದ್ದೀರಿ, ನಿಮ್ಮ ಗುರುಗಳು ಇಲ್ಲಿ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ ಅಂತ. ಸರ್, ಅದರ ಬಗ್ಗೆ ಮಾತಾಡ್ತಾ ನಿನ್ನಿಕಲ್ಲನ್ನು ನೋಡೋಣ. ಇದು ಕುಂದ ಹೆಗಡೆ ಕಾಲದ ಒಂದು ಕಾಲಭೈರವನ ಮೂರ್ತಿ ಇದೆ. ಹಾಗೆ ಇಲ್ಲಿ ಅರಮನೆ ಇದ್ದ ಪ್ರದೇಶಗಳೆಲ್ಲ ಇತ್ತು. ಅರಮನೆ ಪ್ರದೇಶ ಎಲ್ಲ ಇವತ್ತು ನಾಶವಾಗಿದೆ. ಬರೀ ಒಂದು ಬಂಡೆಕಲ್ಲಿನಲ್ಲಿ ಕಾಲಭೈರವನ 15ನೇ ಶತಮಾನದ ಶಿಲ್ಪವೊಂದನ್ನು ನಾವು ನೋಡ್ಬೋದು. ಈ ಜಾಗದಲ್ಲಿ ಒಂದಷ್ಟು ಫ್ಯಾಕ್ಟ್ರಿಗಳೆಲ್ಲ ಬಂದು ಈ ಬಂಡೆಕಲ್ಲು ಹೋಗುವುದರಲ್ಲಿತ್ತು. MSRS ಕಾಲೇಜ್ ಶಿರುವ ಇದರ ಪುರಾತತ್ವ ಮುಖ್ಯಸ್ಥರಾದ ಪ್ರೊಫೆಸರ್ ಟಿ ಮುರುಗೇಶಿ ಅವರು ಮತ್ತು ವಿದ್ಯಾರ್ಥಿಗಳು ಮತ್ತು ಇತರ ಸಂಸ್ಥೆಗಳೆಲ್ಲ ಒಟ್ಟುಗೂಡಿ ಇಲ್ಲಿ ಒಂದಷ್ಟು ಧಾರಣಿಗಳನ್ನೆಲ್ಲ ಮಾಡಿ ಇದನ್ನು ಇಲ್ಲಿ ಉಳಿಸಿಕೊಂಡಿದ್ದಾರೆ. ನಮಗಿಬ್ಬರಿಗೂ ಕೂಡ ದಾರಿ ಯಾವ್ದಂತ ಗೊತ್ತಿಲ್ಲ, ಹುಡುಕೊಂಡು ಹೋಗೋದೇ ಒಂದು ರೋಚಕ. ಈ ಒಂದು ವಿಡಿಯೋ ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಪ್ರೇರಣೆ ನೀಡಿದವರು ನಂದಿಕೂರಿನ ಪ್ರಶಾಂತ್ ರಾವ್ ಅವರು. ಸೊ ಅವರಿಗೊಂದು ಕಾಳಜಿ, ನಂದಿಕೂರು ಎನ್ನುವಂತಹ ಊರಿನ ಸುತ್ತಮುತ್ತ ಇಂಡಸ್ಟ್ರಿಗಳು ಬೆಳೆದು ಬಿಟ್ಟಿದ್ದಾವೆ. ಸೊ ಈಗಾಗಲೇ ಇಲ್ಲಿಯ ಒಂದಷ್ಟು ಜಾಗಗಳು ಹೋಗಿದೆ, ಸಂಸ್ಕೃತಿ ನಾಶ ಆಗ್ತಾ ಇದೆ. ಸೊ ಎಲ್ಲವೂ ಮರೆಯಾಗ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಉಳಿದಿರುವ ನಂದಿಕೂರನ್ನಾದರೂ ತೋರಿಸಿ ಎನ್ನುವಂತಹ ಒಂದು ಕಾಳಜಿಯೊಂದಿಗೆ ನಮ್ಮಲ್ಲಿ ಉತ್ಸಾಹ ತುಂಬಿದ್ರು. ಸೊ ಇವತ್ತಿನಿಂದ ನಾವು ಈಗ ನಾವು ನಿನ್ನಿಕಲ್ಲು ಸಮೀಪ ಇದ್ದೇವೆ. ಮುಂದೆ ನಂದಿಕೂರು ಭಾಗ ಅಥವಾ ಈ ಎಲ್ಲೂರು ಭಾಗದ ಊರುಗಳನ್ನು ನಾವು ತೋರಿಸುವಂತಹ ಪ್ರಯತ್ನ ಮಾಡ್ತೇವೆ. ಬನ್ನಿ, ಈಗ ಈ ನಿನ್ನಿಕಲ್ಲು ಭೈರವನ ಮೂರ್ತಿ ಇರುವಂತಹ ಜಾಗದ ದಾರಿ ಹುಡುಕೋಣ. ಈ ನಿನ್ನಿಕಲ್ಲು ಬಿಟ್ಟು ಉಳಿದೆಲ್ಲ ಪ್ರದೇಶ, ಸುತ್ತಲಿನ ಪ್ರದೇಶಗಳೆಲ್ಲವೂ ಕೂಡ ಫ್ಯಾಕ್ಟ್ರಿಗಳಾಗಿ ಬಿಟ್ಟಿವೆ. ಸೊ ಇಲ್ಲಿ ಒಂದು ಕಡೆ ಉಳ್ಕೊಂಡಿದೆ. ಸರ್, ದಾರಿ ಸಿಗ್ತಾ ಸರ್? ಇಲ್ಲಿದೆ, ಬನ್ನಿ. ಈ ಕಡೆಯಿಂದ ಹೋಗ್ಬೋದಲ್ಲ? ಈ ಕಡೆಯಿಂದ ಹೋಗ್ಲಿಕ್ಕೆ ಆಗುತ್ತೆ. ಸರ್, ನಿನ್ನಿಕಲ್ಲು ಅಂದ್ರೆ ಏನು? ನಿನ್ನಿಕಲ್ಲು ಅಂದ್ರೆ ಪ್ರತಿಧ್ವನಿಸುವ ಕಲ್ಲುಗಳು. ಅಂದ್ರೆ ನಿನ್ನೆ ಅಂದ್ರೆ ಒಮ್ಮೆ ಮಾತಾಡಿದನು ಪುನೊಮ್ಮೆ ಮಾತಾಡಿಕೊಳ್ಳಿ ನೀದಾಯ ನಿನ್ನಿ ಪಾತಿರ್ನು ಅಂತ ಹೇಳ್ತಾರೆ. ನಾವು ಸಾಮಾನ್ಯ ನಿನ್ನಿ ಪಾತಿರು ಅಂದಾಯ ಬಂಡ ಒಂಚೂರು ಕೆಟ್ಟದೆಲ್ಲ ಮಾತಾಡೋರಿಗೆ ನಿನ್ನಿ ಪಾತಿರು ಅಂತ ಹೇಳ್ತಾರೆ. ಹೌದು, ಹಾಗೆ ನಿನ್ನೆ ಅಂದ್ರೆ ಪುನಃ ಪ್ರತಿಧ್ವನಿಸುವಂತದ್ದು. ಆ ತರದ ಕಲ್ಲುಗಳು ಅಂತ ಹೇಳ್ತಾರೆ. ಕೆಲವು ಬಂಡೆಕಲ್ಲು ಏರಿಯಾದಲ್ಲಿ ನೋಡಿ ನಾವು ಮಾತಾಡಿದ್ದೆಲ್ಲ ಮತ್ತೆ ನಮಗೆ ಪ್ರತಿಧ್ವನಿಸುತ್ತಲ್ಲ, ಆ ಕಾರಣಕ್ಕೆ ಇರ್ಬೋದು ಅಲ್ವಾ? ಹೌದು, ಬನ್ನಿ ಒಳಗೆ. ಇದೊಂದು ಅದ್ಭುತ ಜಾಗ ಮಾತ್ರ ಸರ್. ಅಂದ್ರೆ ಸುತ್ತಲೂ ಕಲ್ಲುಗಳಿಂದ ಒಳಗೊಂಡಿದೆ, ಒಂಥರ ಕೋಟೆಯ ಹಾಗೆ. ಓಹೋ, ನೋಡಿ ಆ ಸುತ್ತಲೂ ಬಂಡೆಕಲ್ಲು, ನಡುವೆ ಇಷ್ಟು ಒಂದು ಜಾಗ ಇದೆ. ಸೊ ಇಲ್ಲಿಗ ಭೈರವನ ಮೂರ್ತಿ ಎಲ್ಲಿದೆ ಅಂತ ನೋಡ್ಬೇಕಲ್ಲ? ಇಲ್ಲಿದೆ. ಓಹೋ, ಇಲ್ಲಿದೆ ಅಲ್ವಾ? ಇದಕ್ಕೆ ಪೈಂಟ್ ಮಾತ್ರ ಇತ್ತೀಚೆಗೆ ಯಾರೋ ಕೊಟ್ಟಿರ್ಬೇಕಲ್ವಾ? ಇತ್ತೀಚೆಗೆ ಇದು ಪೈಂಟ್ ಮಾಡಿರೋದು, ಬಟ್ ಹಳೆ ಫೋಟೋಸ್ಗಳಲ್ಲೆಲ್ಲ ಪೈಂಟ್ ಇಲ್ಲ. ಗುರುರಾಜ್ ಭಟ್ರ ಫೋಟೋದಲ್ಲಿ ಇದಕ್ಕೆ ಪೈಂಟ್ ಇಲ್ಲ. ಸರ್, ಈ ಜಾಗವನ್ನ ಮೊದಲು ಗುರುತಿಸಿದ್ದು ಯಾರು ಅಂತ ಏನಾದ್ರು? ಅದು ಗೊತ್ತಿಲ್ಲ, ಬಟ್ ಗುರುರಾಜ್ ಭಟ್ರ ಪುಸ್ತಕದಲ್ಲಿ ಇದರ ಮೊದಲ ಉಲ್ಲೇಖ ಇದೆ. ಇದನ್ನ ಅವರು 15ನೇ ಶತಮಾನದ ಕಾಲಭೈರವ ಶಿಲ್ಪ ಅಂತ ಹೇಳ್ತಾರೆ. ಮೇಲ್ಗಡೆ ಕಿರೀಟದಲ್ಲಿ 7 ನಾಗನ ಹೆಡೆಗಳನ್ನು ನೋಡಬಹುದು. 7 ಹೆಡೆಗಳ ಕಿರೀಟವಿದೆ. ಅದರ ಕೆಳಗಡೆ ಪ್ರಭಾವಳಿ ಇದೆ. ಆಮೇಲೆ ಇಲ್ಲಿ ಬಲಗೈಯಲ್ಲಿ ಕೆಳಗಡೆ ಪಾನಪಾತ್ರೆ, ಮೇಲ್ಗಡೆಯಲ್ಲಿ ಖಡ್ಗ, ಎಡಗೈಯಲ್ಲಿ ತ್ರಿಶೂಲ ಮತ್ತು ಡಮರು ಇದೆ. ಆಮೇಲೆ ಮೇಲ್ಗಡೆ ಕಿವಿಯಲ್ಲಿ ನಾಗನ ಆಭರಣಗಳು, ನಾಗಾಭರಣ. ಆಮೇಲೆ ಇಲ್ಲಿ ಯಜ್ಞೋಪವೀತದಲ್ಲಿ ಕೂಡ ನಾಗನನ್ನು ಕೊಟ್ಟಿದ್ದಾರೆ, ನಾಗ ಯಜ್ಞೋಪವೀತ ಅಂತ ಹೇಳ್ಬೋದು. ಈಗ ಜನಿವಾರ ಕೂಡ ನಾಗನದ್ದು ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಕೆಳಗಡೆ ಬಂದಾಗ 1 2 3 4 5 6 ಕಪಾಲಗಳು, ಕಾಲಿಗೆ ಸುತ್ತಿಕೊಂಡ ನಾಗ, ಸೊಂಟದಲ್ಲಿ ಆಭರಣಗಳು, ಸೊಂಟದಲ್ಲಿ, ಕುತ್ತಿಗೆಯಲ್ಲಿ, ಕೈಯಲ್ಲಿ ಇಲ್ಲಿ ಆಭರಣಗಳನ್ನೆಲ್ಲ ನೋಡ್ಬೋದು. ಈ ಕಡೆ ಕೆಳಗಡೆ ನಾಯಿಯನ್ನು ನೋಡ್ಬೋದು. ನಾಯಿಯೂ ಇರುತ್ತೆ, ಇಲ್ಲಿ ನಾಯಿಯೂ ಇರುತ್ತೆ. ಆಮೇಲೆ ಇಲ್ಲಿ ಕಾಲಭೈರವ ಪಾದುಕೆಯನ್ನು ಹಾಕಿಕೊಂಡಿದ್ದಾನೆ. ಇಲ್ಲಿ ಕೆಳಗಡೆ ಪಾದುಕೆಯನ್ನು ಕೂಡ ನೋಡ್ಬೋದು. ಪಾದುಕೆನೂ ಇದೆ. ಸುಮಾರು ಒಂದು 5 ಅಡಿಯ ಶಿಲ್ಪ, ಒಂಥರ ಭೀಭತ್ಸ ರೂಪ. ಆದ್ರೆ ಒಂಥರ ಪೈಂಟ್ ಕೊಟ್ಟಿಗೆ ಒಂಥರ ಕಾಣುತ್ತೆ ಇದೆ, ಬಟ್ ಒರಿಜಿನಲ್ ಫೋಟೋ ತುಂಬಾ ಚೆನ್ನಾಗಿದೆ ಇದ್ರದ್ದು.
ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಒಂದು ಆರ್ಟಿಕಲ್ ಕಳಿಸಿದ್ರಿ, MSRS ಕಾಲೇಜ್ನವರು ಈ ಒಂದು ಜಾಗವನ್ನ ಸುತ್ತಮುತ್ತ ಎಲ್ಲ ಕೈಗಾರಿಕಾ ಪ್ರದೇಶ ಆಗುವಂತ ಹೊತ್ತಲ್ಲಿ ಈ ಒಂದು ಜಾಗವನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ಕೊಂಡು ನಿಮ್ಮ ಗುರುಗಳಾದ ಮುರುಗೇಶಿ ಅವರು ಮತ್ತೆ ಅಲ್ಲಿನ ವಿದ್ಯಾರ್ಥಿಗಳೆಲ್ಲ ಬಂದು ಹೋರಾಟ ನಡೆಸಿದ್ರು. ಅದಕ್ಕೆ ಒಂದು ರೀತಿ ಜಯನೇ, ಜಯ ಖಂಡಿತ ಸಿಕ್ಕಿದೆ. ಅದರಿಂದಾಗಿ ಇವತ್ತು ಈ ಜಾಗ ಉಳಿದಿದೆ. ಹೌದು, ಬಟ್ ಅರಮನೆ ಜಾಗ ಇದ್ದ ಪ್ರದೇಶಗಳೆಲ್ಲ ಹೋಗಿದೆ. ಓ, ಇಲ್ಲ ಅರಮನೆನೂ ಇತ್ತ? ಅರಮನೆ ಇತ್ತಂತೆ, ಅದರ ಪಂಚಾಂಗಗಳೆಲ್ಲ ಇದ್ದದ್ದು ನೆಲಸಮವಾಗಿದೆ, ಇವತ್ತಿಲ್ಲ, ಅದು ನೋಡ್ಲಿಕ್ಕೆ ಸಿಗುದಿಲ್ಲ. ಬಟ್ ಇದೊಂದು ಉಳ್ಕೊಂಡಿದೆ ಅಷ್ಟೇ. ಸರ್, ನೀವು ಕಳಿಸಿದ ಆ ಒಂದು ಲೇಖನದಲ್ಲಿ ಇಲ್ಲೊಂದು ಬಲಿಪೀಠ ಇತ್ತು, ಅಲ್ಲಿ ನರಬಲಿಯೂ ಕೂಡ ಆಗ್ತಾ ಇತ್ತು ಅಂತ. ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದೇವೆ, ಸಿಗ್ತಾ ಇಲ್ಲ. ಬಟ್ ಇಲ್ಲಿ ಯಾರೋ ಒಂದಷ್ಟು ನಿಧಿಗಳಾರೋ ಏನೋ ಗೊತ್ತಿಲ್ಲ, ಒಂದಷ್ಟು ಅಗೆದು ಹಾಕಿ ಹೋಗಿದ್ದಾರೆ. ಇದು ಹಳೆ ಕಾಲದ ಯಾವುದೇ ಹೊಂಡ ತರ ಅಲ್ಲ, ಇದು ಇತ್ತೀಚೆಗೆ ಯಾರು ಅಗೆದಿರುವಂತದ್ದು. ಅಲ್ಲ, ಈ ರೀತಿಯ ಒಂದು ಪ್ರದೇಶ ಸಿಗೋದೇ ಬಹಳ ಅಪರೂಪ. ಅಂದ್ರೆ ಸುತ್ತಲೂ ನಿಮ್ಗೆ ಬಂಡೆಗಲ್ಲುಗಳಿಂದ ಒಂಥರ ಕೋಟೆ ಹಾಗೆ ರಕ್ಷಣೆಗೋಸ್ಕರ ಇದ್ದ ಹಾಗೇನೆ ಇದೆ. ಸರ್, ನೀವು ಕೋಟೆ ರಕ್ಷಣೆ ಅಂದಾಗ ನನಗೆ ಅದೇ ಆರ್ಟಿಕಲ್ ಅಲ್ಲಿ ಇದ್ದಂತಹ ಇನ್ನೊಂದು ವಿಷಯ ನೆನಪಿಗೆ ಬಂತು. ಏನು ಅಂತ ಹೇಳಿದ್ರೆ, ತುಂಡರಸರು, ಈ ಭಾಗದ 3-4 ಜನ ತುಂಡರಸರು ಭೈರವರಸನ ವಿರುದ್ಧ, ಕಾರ್ಕಳದ ಭೈರವರಸರ ವಿರುದ್ಧ ಇದನ್ನು ಕೋಟೆಯಾಗಿ ಬಳಸ್ಕೊಂಡಿದ್ರು ಅಂತ. ಸರ್, ಅದರ ಬಗ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ ಸರ್. ಅಂದ್ರೆ ಕಾರ್ಕಳದ ಭೈರವರಸನನ್ನು ಇಲ್ಲಿಯ ಕುಂದ ಹೆಗಡೆ ಆಗ್ಲಿ, ಮರ್ದ ಹೆಗಡೆ ಮತ್ತೆ ಸೂರಲ್ ಅರಮನೆಯವರು ಎಲ್ಲ ಕರೆಸಿಕೊಂಡು ಒಳದೂರಿನಲ್ಲಿ ಯುದ್ಧ ಆಗುತ್ತೆ. ಆ ಶಾಸನ ಬಂಟಗಲ್ಲಿನಲ್ಲಿದೆ, ವೀರಗಲ್ಲು ಶಾಸನ. ಅದರಲ್ಲಿ ಯುದ್ಧದ ಬಗ್ಗೆ ಉಲ್ಲೇಖ ಇದೆ. ನಮ್ಮ ಒಳದೂರು ಅಲ್ಲಿ ಒಂದು 5,000 ಜನ ಸೈನಿಕರನ್ನೆಲ್ಲ ಕರೆಸಿಕೊಂಡು ಯುದ್ಧ ಆಗಿ ಅದರಲ್ಲಿ ಕಾಣಾಚಿ ಅನ್ನೋನೊಬ್ಬ ಸಾಯ್ತಾನೆ. ಆ ವೀರಗಲ್ಲು ನಮ್ಮ ಬಂಟಗಲ್ಲಿನಲ್ಲಿ ಇದೆ, ಅದರಲ್ಲಿ ಯುದ್ಧದ ಉಲ್ಲೇಖ ಇದೆ. ಒಳದೂರು ಅಂದ್ರೆ ಎಲ್ಲಿ ಬರುತ್ತೆ ಸರ್ ಅದು? ನಮ್ಮ ಪಂಜಿಮಾರ ಹತ್ರ. ಇವತ್ತು ಒಳದೂರು ಆಗಿದೆ, ಶಾಸನದಲ್ಲಿ ಉಳದೂರ ಅಂತ ಇದೆ. ಉಳದೂರ. ಸರ್, ಅದೇ ಹಳೆಯ ಕಾಲದ ಕಥೆಗಳ ಅಥವಾ ಇತಿಹಾಸದ ಆಸಕ್ತಿ ಇದ್ರೆ ಇವತ್ತಿಗೂ ಕೂಡ ಅದೆಷ್ಟೋ ಸಾಕ್ಷಿಗಳು ನಮಗೆ ಸಿಗ್ತಾವಲ್ಲ ಸರ್? ಖಂಡಿತ. ಇದು 15ನೇ ಶತಮಾನದ ಒಂದು ಕಾಳಭೈರವ ಶಿಲ್ಪ. ಸೊ ಬಂಡೆಯಲ್ಲೇ ಕೊರ್ದು ಮಾಡಿರುವಂತದ್ದು, ಕೆತ್ತಿ ಮಾಡಿರುವಂತದ್ದು ಅಲ್ವಾ ಸರ್? ಹೌದು. ಸುತ್ತಲೂ ಬಂಡೆಗಲ್ಲುಗಳಿದೆ ನೋಡಿ, 1, 2, 3, 4, 5, 6 ಕಲ್ಲುಗಳು. ಈಗ ಸುತ್ತಮುತ್ತಲಿರುವಂತಹ ಫ್ಯಾಕ್ಟರಿಗಳಿಂದ ಬೇರೆ ಬೇರೆ ಸದ್ದುಗಳು ಬರ್ತವೆ. ಸೊ ಇಲ್ಲಿ ಈಗ ಏನು ನಾವು ಮಾತಾಡಿದೇನು ಪ್ರತಿಧ್ವನಿಸ್ತಾ ಇಲ್ಲ, ಯಾಕಂದ್ರೆ ನಮ್ಗೆ ಈ ಹೊರಗಿನ ಸದ್ದುಗಳೇ ಜಾಸ್ತಿ ಕೇಳ್ತಾ. ಅದರ ಅದ್ಭುತವಾದ ಪ್ರದೇಶ. ಕನಿಷ್ಠ ಈ ಜಾಗವನ್ನಾದ್ರೂ ಉಳಿಸಿರೋದಿದೆಯಲ್ಲ, ನಿಜಕ್ಕೂ ಕೂಡ ನಿಮ್ಮ ಗುರುಗಳಾದ ಮುರುಗೇಶಿ ಮತ್ತೆ ತಂಡ, ವಿದ್ಯಾರ್ಥಿಗಳ ತಂಡ ನಿಜಕ್ಕೂ ಕೂಡ ಒಂದು ದೊಡ್ಡ ಸಾಧನೆಯನ್ನೇ ಮಾಡಿದ ಹಾಗೆ ಸರ್. ಸರ್, ಈ ಜಾಗ ಬೆಳಿಬೇಕು ಅಂತಾದ್ರೆ, ಅಭಿವೃದ್ಧಿ ಹೊಂದಬೇಕು ಅಂತಾದ್ರೆ ಯಾವ ರೀತಿ ಹೊಂದಬೇಕು ಸರ್? ಇದೊಂದು ಐತಿಹಾಸಿಕವಾಗಿ ಮತ್ತು ಧಾರ್ಮಿಕವಾಗಿ ಈ ಸ್ಥಳ ಒಂದು ಅಭಿವೃದ್ಧಿ ಹೊಂದಬೇಕು, ಪ್ರವಾಸಿ ತಾಣವಾಗಿ ಅಲ್ಲ. ಯಾಕಂದರೆ ಈ ಪ್ರವಾಸಿ ತಾಣವಾಗಿ ಬಂದರೆ ಇಲ್ಲಿ ಅಷ್ಟು ಜನ ಬರುವುದು, ಒಂದಷ್ಟು ಗಲೀಜು ಮಾಡಿ ಹೋಗುವಂಥದ್ದು, ಇಂಥದ್ದೆಲ್ಲ ಆಗುತ್ತೆ. ಮತ್ತು ಇಲ್ಲಿ ಮೈಂಟೈನ್ ಮಾಡಲಿಕ್ಕೆ ಯಾರೂ ಕೂಡ ಇಲ್ಲ. ಇಲ್ಲಿ ಯಾರೋ ಒಬ್ಬರು ಬಂದು ಏನೋ ಒಂದು ದೀಪ ಇಟ್ಟು ಹೋಗ್ತಾರೆ. ಅಂದರೆ ಇಲ್ಲಿ ನಾವು ದೀಪ ಇಡುವಂಥದ್ದು ಎಲ್ಲ ವ್ಯವಸ್ಥೆಯನ್ನು ನೋಡ್ಬೋದು, ಒಂದಷ್ಟು ಎಣ್ಣೆ ಪ್ಯಾಕೆಟ್ಗಳೆಲ್ಲ ಇದೆ ಇಲ್ಲಿ. ಅದು ಬಿಟ್ಟು ಇಲ್ಲ ಜಿಲ್ಲಾಧಿಕಾರಿಗಳು ಅಥವಾ ಪ್ರವಾಸೋದ್ಯಮ ಇಲಾಖೆ, ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯವರು ಇಲ್ಲಿ ಏನಾದರೂ ಅಭಿವೃದ್ಧಿ ಮಾಡಬೇಕು. ಒಂದು ಜನರನ್ನ ಇಟ್ಟು ಇಲ್ಲಿ ಏನು ಕೂಡ ಅನೈತಿಕ ಚಟುವಟಿಕೆ ನಡೆಯದ ಹಾಗೆ, ಅಥವಾ ಬಿಯರ್ ಬಾಟ್ಲುಗಳನ್ನೆಲ್ಲ ತಂದು ಕುಡಿದು ಒಡೆದು ಹೋಗದ ಹಾಗೆ ಅಂತದ್ದೇನಾದ್ರೂ ಮಾಡ್ಬೇಕಷ್ಟೇ. ಸೊ ಇಲ್ಲದೆ ಇದ್ರೆ ಬಹಳ ಕಷ್ಟ ಅಲ್ಲ ಈ ಜಾಗ. ಇದು ಯಾವ ತರ ಇದೆ, ಇದನ್ನ ಅದೇ ತರ ರಕ್ಷಣೆ ಮಾಡಬೇಕು. ಆದ್ರೆ ಕುತೂಹಲಿಗರು ಬಂದು ನೋಡೋ ಹಾಗೆ ಆಗಬೇಕು ಅಷ್ಟೇ. ಪ್ರಾಚೀನತೆಯನ್ನು ಉಳಿಸಿಕೊಂಡೇ ಅಭಿವೃದ್ಧಿ ಆಗ್ಬೇಕು. ಸರಿ, ಹಿಂದೆ ಈ ಅರಸರುಗಳ ಕಾಲದಲ್ಲಿ ನರಬಲಿಯೂ ಕೂಡ ಆಗ್ತಾ ಇತ್ತು ಬೇರೆ ಬೇರೆ ಕಾರಣಗಳಿಗೆ. ಸೊ ಇಲ್ಲೊಂದು ಬಲಿಪೀಠವೂ ಇತ್ತು ಅಂತಲ್ವ ಸರ್? ಅದು ಎಷ್ಟು ನರಬಲಿಗಳಿಗೆ ಈ ಒಂದು ಜಾಗ ಸಾಕ್ಷಿ ಆಗಿದೆಯೋ ದೇವನೇ ಬಲ್ಲ ಅಲ್ವಾ ಸರ್? ಇದೊಂದು ಪ್ರಶಾಂತವಾದ ವಾತಾವರಣ, ಒಳ್ಳೆ ಗಾಳಿಯೂ ಕೂಡ ಬರ್ತಾ ಇದೆ. ದಯವಿಟ್ಟು ಈ ಗಾಳಿಯನ್ನ, ಇಲ್ಲಿಯ ಈ ಪರಿಸರವನ್ನ ಯಾರೂ ಕೂಡ ಹಾಳು ಮಾಡಬೇಡಿ. ನಮಗೂ ಕೂಡ ಈ ವಿಡಿಯೋವನ್ನ ಮಾಡುವಾಗ ಹೆದರಿಕೆನೂ ಆಗುತ್ತೆ. ಸೊ ನಮ್ಮಿಂದನೇ ಈ ಜನ ಮತ್ತೆ ಬರ್ಲಿಕ್ಕೆ, ಸೊ ನಮ್ಮಿಂದನೇ ಈ ಪ್ರದೇಶಕ್ಕೆ ಜನ ಎಲ್ಲ ಬರ್ಲಿಕ್ಕೆ ಶುರುವಾಗಿದ್ದು ಹಾಳಾಗ್ತದೋ ಏನೋ ಅಂತ ಹೆದರಿಕೆ ಇರುತ್ತೆ. ಆದ್ರೆ ಸೊ ಈ ರೀತಿ ಹಾಳು ಮಾಡುವವರಿಗಿಂತ ಇದನ್ನು ಇಷ್ಟಪಡುವವರ ಸಂಖ್ಯೆ ನಿಜಕ್ಕೂ ಹೆಚ್ಚಿದೆ. ಸೊ ಅಂಥವರಿಗೆ ಈ ಮಾಹಿತಿ ಸಿಗಲಿ ಎನ್ನುವ ಕಾರಣಕ್ಕೆ ಈ ವಿಡಿಯೋ ಮಾಡ್ತಿದ್ದೇವೆ, ಬಿಟ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಅನೈತಿಕ ಚಟುವಟಿಕೆಗಳಾಗಬೇಕು ಅಥವಾ ಬಿಯರ್ ಬಾಟ್ಲು ಈ ರೀತಿ ಎಲ್ಲ ಆಗಬೇಕು ದಯವಿಟ್ಟು ಕೂಡ ಇದು ಆಗಬಾರ್ದು. ಸೊ ಈ ಜಾಗ ಪಲಿಮಾರು ಗ್ರಾಮ ಪಂಚಾಯಿತಿಯ ಅಧೀನಕ್ಕೆ ಬರುತ್ತೆ. ಸೊ ದಯವಿಟ್ಟು ಇದನ್ನೊಂದು ಪ್ರವಾಸೋದ್ಯಮ, ಅಂದ್ರೆ ಇಲ್ಲಿ ಜನರನ್ನ
ಇಟ್ಟು ಸೊ ಪ್ರವಾಸೋದ್ಯಮ ಅಂತ ಹೇಳಿದ್ರೆ ಬೇರೆ ಕಿಕ್ಕಿರೋದು ಆ ರೀತಿ ಅಲ್ಲ, ಒಂದು ಅಧ್ಯಯನಕ್ಕೆ ಅಥವಾ ಒಂದು ಕುತೂಹಲಕ್ಕೆ ಅಷ್ಟೇ. ಒಂದು ನೋಡಿ ಒಂದು ಇಲ್ಲೊಂದು ಸ್ವಲ್ಪ ಹೊತ್ತು ಇದ್ದು ಹೋಗುವ ಹಾಗಿನ. ಯಾಕಂದ್ರೆ ಇದೊಂದು ರೀತಿ ಗುಹಾ ಪ್ರದೇಶದ ತರನೇ ಇದೆ, ಗುಹೆ ತರನೇ ಇದೆ. ಸೊ ನಮ್ಮ ಊರುಗಳಲ್ಲಿ ಈಗ ಉಳಿದಿರೋದೇ ಬಹಳ ಕಮ್ಮಿ. ಸುತ್ತಮುತ್ತ ನಾನೀಗ ಎಲ್ಲಿ ನಿಂತಿದ್ದೇನೆ ನಂದಿಕೂರು ಅಥವಾ ಅಡ್ವೆ ಸಮೀಪ, ಸೊ ಸುತ್ತಮುತ್ತ ಎಲ್ಲವೂ ಫ್ಯಾಕ್ಟ್ರಿಗಳಾಗಿದ್ದಾವೆ. ಸೊ ಹೀಗಿರುವಾಗ ಪ್ರಾಚೀನ ಕಾಲದ ಏನೋ ಒಂದು ಕುರುಹು ಇದೆ, ಸೊ ನೈಸರ್ಗಿಕ ಬಂಡೆಗಳ ಒಂದು ಕೋಟೆ ಇದೆ. ಇವುಗಳನ್ನ ಉಳಿಸೋದು, ಜೊತೆಗೆ ಇದನ್ನ ನೋಡಬೇಕು ಜನ. ಸೊ ನೋಡಿದಾಗ ಒಂದು ಪ್ರೀತಿ ಬೆಳೆಯುತ್ತೆ ಏನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿಗೆ ಜನ ಬರಬೇಕು, ಸೊ ಇವುಗಳನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದೊಂದು ಬಿಟ್ರೆ ಬೇರೆ ಯಾವುದೇ ಕಾರಣ ಇದ್ರಲ್ಲಿಲ್ಲ ಅಲ್ವಾ ಸರ್? ಒಂದು ವೇಳೆ ರಕ್ಷಣೆ ಮಾಡದೆ ಹೋಗಿದ್ರೆ ಈ ಎಲ್ಲಾ ಕಲ್ಲುಗಳು ಇಷ್ಟೊತ್ತಿಗೆ ಜಲ್ಲಿ ಆಗ್ತಿತ್ತು, ಜಲ್ಲಿ ಕಲ್ಲಾಗಿ ಹೋಗ್ತಾ ಇತ್ತು. ಆಗ್ತಿತ್ತು. ಇಲ್ಲೊಂದು ಯಾವ್ದು ನಾವೀಗ ನಿಂತಿರುವ ಈ ಜಾಗದಲ್ಲೇ ಸೊ ಯಾವುದೋ ಒಂದು ದೊಡ್ಡ ಫ್ಯಾಕ್ಟ್ರಿ ಹೋಗಿ ಹೋಗ್ತಾ ಇತ್ತು ಅಲ್ವಾ ಸರ್? ಆ ಫ್ಯಾಕ್ಟ್ರಿಗೆ ಫೌಂಡೇಶನ್ ಹಾಕ್ಲಿಕ್ಕೆ ಈ ಕಲ್ಲುಗಳು ಜಲ್ಲಿಯಾಗಿ ಹೋಗ್ತವೆ, ಜಲ್ಲಿಯಾಗಿ ಹೋಗ್ತಾ ಇತ್ತು ಅಷ್ಟೇ. ಸೊ ನಿಜಕ್ಕೂ ಮುರುಗೇಶಿ ಸರ್ ಮತ್ತೆ ಆ ವಿದ್ಯಾರ್ಥಿಗಳ ತಂಡದ ಆ ಒಂದು ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ ಸರ್. ಇಲ್ಲಿ ಒಂದಷ್ಟು ಪ್ಲಾಸ್ಟಿಕ್ ಗಳನ್ನ ಎಸೆದಿದ್ದಾರೆ ಅನ್ನೋದೊಂದು ಬಿಟ್ರೆ, ಸೊ ನಮ್ಗೆ ಎಲ್ಲಿ ಆ ಬೇಲಿಯನ್ನ ಹಾಕಿ ದಾರಿ ಇದೆಯಲ್ಲ ಅಲ್ಲಿಂದ ಇಲ್ಲಿವರೆಗೂ ಕೂಡ ತುಂಬಾ ಕ್ಲೀನ್ ಇದೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ಗ್ರೀನರಿಯೂ ಇದೆ. ಸೊ ಇದೇ ರೀತಿ ಉಳಿಲಿ. ಇಲ್ಲಿರುವಂತಹ ಈ ಒಂದು ಪ್ಲಾಸ್ಟಿಕ್ ಗಳನ್ನು ಕೂಡ ಹೆಕ್ಕಿ ಒಂದು ಸ್ವಚ್ಛತೆಯನ್ನ ಮಾಡುವಂತಹ ಕೆಲಸ ಪಂಚಾಯತ್ನವರು ಮಾಡಿದ್ರೆ ಮತ್ತೆ ಜನರನ್ನ ಆಕರ್ಷಿಸಬಹುದು ಅಂತ ಅಲ್ವಾ ಸರ್? ಇಲ್ಲಿಗೆ ತುಂಬಾ ಆಕರ್ಷಿಸಬಹುದು. ಈ ಎಲ್ಲ ಕಮ್ಯುನಿಸ್ಟ್ಗಳನ್ನೆಲ್ಲ ತೆಗೆದು ಬೇರೆ ಒಂದಷ್ಟು ಗಿಡಗಳನ್ನೆಲ್ಲ ಹಾಕಿ ತುಂಬಾ ಚಂದ ಮಾಡಬಹುದು.